ಹೇ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ವಿ ಎಲ್. ನೀವು ನೋಡ್ತಿದ್ರ ಅಂಚಿನ್ ವಿ ಎಲ್. ಸೊ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ನಾನು ಗೋಪ್ರೋದ ಬೆಸ್ಟ್ ವಿಡಿಯೋ ಸೆಟ್ಟಿಂಗ್ ನ ತಿಳಿಸ್ಕೊಡ್ತಿದ್ದೀನಿ. ಸೊ ನಮ್ಮ ಹತ್ರ ಈಗ ಗೋಪ್ರೋ ಹೀರೋ 12 ಇದೆ, ನೀವು ನೋಡ್ಬೋದು. ಸೊ ಇದನ್ನ ತುಂಬಾ ಜನ ಸಿಟ್ಟಿಂಗ್ಸ್ ಯಾವ ಥರ ಮಾಡ್ಕೋಬೇಕು, ವಿಡಿಯೋ ಸಿಟ್ಟಿಂಗ್ ಯಾವ ಥರ ಮಾಡ್ಕೋಬೇಕು, ಮತ್ತು ಮೋಟೋ ವ್ಲಾಗಿಂಗ್ ಯಾವ ಥರ ಇರಬೇಕು ಅಂತ ತುಂಬ ಜನ ಗೊತ್ತಿಲ್ಲ. ಸೊ ನನಗೂ ಗೊತ್ತಿರಲಿಲ್ಲ. ಸೊ ನಾನು ತುಂಬ ವೀಡಿಯೋ ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ, ಬಟ್ ಕನ್ನಡನಲ್ಲಂತೂ ನನಗೆ ಸಿಗಲೇ ಇಲ್ಲ. ಎಲ್ಲೋ ತುಂಬ ರೇರ್ ಸಿಕ್ಕಿದ್ದು, ಬಟ್ ಬೆಸ್ಟ್ ಇನ್ಫಾರ್ಮೇಷನ್ ಅಂತೂ ಸಿಗಲಿಲ್ಲ. ಸೊ ನಿಮಗೆ ಯೂಸ್ ಆಗೋ ಥರ ನಾನು ಕನ್ನಡನಲ್ಲಿ ಗೋಪ್ರೋದ ಬೆಸ್ಟ್ ಸೆಟ್ಟಿಂಗ್ಸ್ನ ಹೇಳ್ಕೊಡ್ತೀನಿ. ಸೊ ಯಾವ ಥರ ಏನು ಎಲ್ಲಿ ನಾವು ಯಾವ ಥರ ಸೆಟ್ಟಿಂಗ್ಸ್ನ ಯೂಸ್ ಮಾಡ್ಕೋಬೋದು, ನೈಟ್ ಮೋಡಲ್ಲಿ ಆಗಿರ್ಬೋದು, ಡೇ ಮೋಡಲ್ಲಿ ಆಗಿರ್ಬೋದು, ಮೋಟೋ ವ್ಲಾಗಿಂಗಲ್ಲಿ ಯಾವ ಥರ ಸೆಟ್ಟಿಂಗ್ಸ್ನ ಯೂಸ್ ಮಾಡ್ಕೊಂಡ್ರೆ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಳ್ಳೆ ಇನ್ಫಾರ್ಮೇಷನ್ಗೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಅಂಡ್ ನೀವು ನೋಡ್ತಿದ್ರ ಅನ್ಸಿನ್ ವಿ ಎಲ್ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್. ಯಾರ್ಯಾರು ಸಪೋರ್ಟ್ ಮಾಡಿಲ್ಲ, ಸಪೋರ್ಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ಯಾವುದೇ ಒಂದು ಕಂಟೆಂಟ್ ಆಗಿರಲಿ ವಿಡಿಯೋ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಸೊ ಬನ್ನಿ, ನೀವು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಾನು ಯೂಸ್ ಮಾಡ್ತಿರೋ ಸೆಟ್ಟಿಂಗ್ಸು ಅಷ್ಟೇ ಹೇಳ್ಕೊಡ್ತೀನಿ, ಯಾವ ಥರ ಇಟ್ಕೋಬೇಕು ಸೆಟ್ಟಿಂಗ್ಸು, ಯಾವುದು ಚೇಂಜ್ ಮಾಡಬೇಕು ಏನು ಅಂತ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಗೈಸ್, ನಾವು ಈಗ ವಿಡಿಯೋ ಒಳಗೆ ಬಂದಾಯಿತು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈ ವಿಡಿಯೋದಿಂದ ಬೆಸ್ಟ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಸೊ ಈಗ ನಮ್ಮ ಹತ್ರ ಗೋಪ್ರೋ ಹೀರೋ 12 ಬ್ಲ್ಯಾಕ್ ಇದೆ. ಸೊ ನೀವು ನೋಡ್ಬೋದು. ಈಗ ಆನ್ ಮಾಡೋಣ. ಸೊ ಇವಾಗ ನೋಡ್ಬೋದು ಇಂಟರ್ಫೇಸ್ ಈ ಥರ ಇರುತ್ತೆ. ಸೊ ಈಗ ನಾವು ಮೊದಲಿಗೆ ಏನು ಮಾಡ್ಕೋಬೇಕು ಅಂತಂದರೆ, ಸೊ ಇದು ಸ್ಕ್ರಾಲ್ ಡೌನ್ ಮಾಡಿದ್ರೆ ಸೊ ಇಲ್ಲಿರೋ ಆಪ್ಷನ್ಸು ಇದು ವಾಯ್ಸ್ ಕಂಟ್ರೋಲು. ಸೊ ನಾವು ವಾಯ್ಸಲ್ಲಿ ಏನಾದರೂ ಹೇಳೋ ಅಂಥದ್ದು. ಸೊ ಅದಕ್ಕಂತ ವಾಯ್ಸ್ ಕಂಟ್ರೋಲ್ ಆಪ್ಷನ್ಸ್ ಇರುತ್ತೆ, ಏನೇನು ಹೇಳಿದ್ರೆ ಏನಾಗುತ್ತೆ ಅಂತ. ಸೊ ಅದು ನೋಡ್ಕೊಬೋದು. ಆ್ಯಂಡ್ ಇಲ್ಲಿ ಮ್ಯೂಸಿಕ್ ಸಿಂಬಲ್ ಇದಲ್ಲ, ಇದು ಬಂದು ಬಿಪ್ ಸೌಂಡು. ಸೊ ನಮಗೆ ಸೌಂಡ್ ಬೇಕು ಬೇಡ ಅಂತಂದರೆ ಇದ್ದರೆ ಆಲ್ಮೋಸ್ಟ್ ಇದು ಯೂಸ್ ಆಗುತ್ತೆ ನಮಗೆ. ಸೊ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ ಬಂದು ರ್ಯಾಬಿಟ್ ಇದೆಲ್ಲ, ಸೊ ಇದು ಬಂದು ಕ್ವಿಕ್ ಕ್ಯಾಪ್ಚರ್ ಅಂತ. ಸೊ ಇಲ್ಲಿ ಬಟನ್ ಇದೆ ಅಲ್ವಾ, ಸೊ ಇದನ್ನ ಆಫ್ ಮಾಡಿದ್ರೆ ನಾವು ಕ್ಯಾಮ್ರಾ ಆಪಲ್ಲಿ ಇರಬೇಕಾದ್ರೆ ಇದು ಬಟನ್ ಪ್ರೆಸ್ ಮಾಡಿದ್ರೆ ಇದು ವೀಡಿಯೋ ಆನ್ ಆಗೋಲ್ಲ. ಸೊ ಆನಲ್ಲಿ ಇಟ್ಕೊಂಡ್ರೆ ನಾವು ಕ್ಯಾಮ್ರಾ ಆಫ್ ಆಗುತ್ತೆ, ಎಮರ್ಜೆನ್ಸಿ ವೀಡಿಯೋ ಆನ್ ಮಾಡಬೇಕಾಗುತ್ತೆ. ಆಗ ಇದನ್ನ ಆನ್ ಮಾಡಿದ್ರೆ ಟ್ಯಾಪ್ ಮಾಡಿದ್ರೆ ಬಟನ್ನ, ಸೊ ಆಟೋಮೆಟಿಕ್ ವೀಡಿಯೋ ಹಂಗೆ ರೆಕಾರ್ಡ್ ಆನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದು ಲಾಕು, ಸ್ಕ್ರೀನ್ ಲಾಕ್ ಇದು. ಸೊ ಯಾವ ಥರ ಅಂದರೆ ಈ ಥರ ಏನು ಯೂಸ್ ಮಾಡೋಕ್ಕಾಗಲ್ಲ. ನಾವು ಮೊಬೈಲಲ್ಲಿ ಸ್ಕ್ರಾಲ್ ಸೈಡ್ ಮಾಡಬೇಕಾಗುತ್ತಲ್ಲ, ಸೊ ಆ ಥರ ನಾವೇನಾದರೂ ಯೂಸ್ ಮಾಡಬೇಕಂದ್ರೆ ಸೈಡ್ಗೆ ಸ್ಕ್ರಾಲ್ ಮಾಡಬೇಕು. ಮತ್ತು ಆಮೇಲೆ ಸೊ ಇದನ್ನ ಆಫ್ ಮಾಡಿ ಇಟ್ಕೊಳ್ಳೋಣ, ನಮ್ಗೆ ಅದೇನು ತುಂಬ ಇದ್ದಿಲ್ಲ. ಸೊ ಇದು ಬಂದು ಫ್ರಂಟ್ ಡಿಸ್ಪ್ಲೇದು. ಸೊ ನೀವು ನೋಡ್ಬೋದು, ಯಾವ್ದು ಬೇಕೋ ನಮಗೆ ಅದು ಇಟ್ಕೋಬೋದು. ಸೊ ಇದು ಬಂದು ಇಟ್ಕೊಂಡ್ರೆ ಫ್ರಂಟ್ ಡಿಸ್ಪ್ಲೇ ಆಲ್ಮೋಸ್ಟ್ ಅದು ಫುಲ್ಲು ಕ್ಯಾನ್ಸಲ್ ಆಗುತ್ತೆ. ಸೊ ಬರೋಲ್ಲ ನಮ್ಗೆ. ಅದು ಇಟ್ಕೊಂಡ್ರೆ ಚಾರ್ಜಿಂಗ್ ಸೇವ್ ಆಗುತ್ತೆ. ಬಟ್ ನಮ್ಗೆ ಫ್ರಂಟು ನಾವು ಲಾಗ್ ಮಾಡಬೇಕಾದ್ರೆ ಕಾಣಿಸ್ಬೇಕಂದ್ರೆ ಇದು ಇಟ್ಕೊಂಡು ಕರೆಕ್ಟಾಗಿ 16:9 ನಮ್ಮ ಮೊಬೈಲಲ್ಲಿ ಯಾವ ಥರ ಬರುತ್ತೋ ಆ ಥರ ಫ್ರಂಟ್ ವ್ಯೂ ಇದರಲ್ಲಿ ಬರುತ್ತೆ. ಸೊ ಓಕೆ, ನೆಕ್ಸ್ಟ್ ಇದು ಬಂದು ಓರಿಯಂಟೇಷನ್ನು. ಸೊ ಇದು ಏನಪ್ಪ ಅಂತಂದರೆ, ಸೊ ಈಗ ಆನಲ್ಲಿದೆ ಅಂದರೆ ಲಾಕ್ಡಲ್ಲಿದೆ. ನಾವು ಯಾವ ಥರ ಕ್ಯಾಮ್ರಾ ರೊಟೇಟ್ ಮಾಡಿದ್ರೆ ಆ ಥರ ಇದು ಬರೋಲ್ಲ. ಸೊ ಅದೇ ಥರ ವಿಡಿಯೋ ಬರುತ್ತೆ. ಅದೇ ಇದನ್ನ ಆಫ್ ಮಾಡಿಕೊಂಡ್ರೆ, ನಾವು ಯಾವ ಥರ ದಿಗಿಸ್ತೀವೋ ಕ್ಯಾಮ್ರಾ ಆ ಥರ ನಮಗೆ ವಿಡಿಯೋ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಈ ಥರ ಬೇಕಾದರೆ ಈ ಥರ ಆ್ಯಂಗಲ್ ಬರುತ್ತೆ. ಸೊ ಈ ಥರ ಬರುತ್ತೆ. ಸೊ ನಮಗೆ ಅದು ಬೇಕಾಗಿಲ್ಲ. ಸೊ ಅದರಿಂದ ನಾವು ಅದನ್ನ ಯಾವಾಗ ಆನಲ್ಲಿ ಇಟ್ಕೊಳ್ಳೋಣ. ಆ್ಯಂಡ್ ನೆಕ್ಸ್ಟ್ ಮೈನ್ ನಮಗೆ ಈ ಕಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಕಂಟ್ರೋಲ್ಸ್. ಸೊ ಇಲ್ಲಿ ಕಂಟ್ರೋಲ್ಸ್ ಅಂತ ಹೋದರೆ ಪ್ರೋ ಮತ್ತು ಈಸಿ ಇರುತ್ತೆ. ಇವಾಗ ನಾರ್ಮಲಾಗಿ ಆನ್ ಮಾಡಿದ ತಕ್ಷಣ ಈಸಿಯಲ್ಲೇ ಇರುತ್ತೆ ಸೆಟ್ಟಿಂಗ್ಸು. ಸೊ ಅದು ಯಾವ ಥರ ಅಂದರೆ ನಮ್ಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ. ಸೊ ಇದರಲ್ಲಿ 3 ಕ್ವಾಲಿಟಿ ಇರುತ್ತೆ, ಹೈಯೆಸ್ಟ್ ಕ್ವಾಲಿಟಿ ಮತ್ತು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಮತ್ತು ಬೇಸಿಕ್ಕು. ನಾವು ಕಂಟ್ರೋಲ್ಸ್ ಮತ್ತು ಪ್ರೋ ಅಲ್ಲಿ ಈಗ ನಾವು ಯಾವ ಥರ ಬೇಕೋ ಆ ಥರ ನಾವು ಸೆಟ್ ಮಾಡ್ಕೋಬೋದು. ಅದು ಯಾವ ಥರಪ್ಪ ಅಂತಂದರೆ ಪರ್ಫಾರ್ಮೆನ್ಸು ಅಲ್ಲಿಗೋದ್ರೆ ಇಲ್ಲಿ ವಿಡಿಯೋ ಆನ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಕಾಣಿಸುತ್ತಲ್ವ ಬಿಟ್ ರೈಟು ಮೊದಲನೇ ಆಪ್ಷನ್ನು. ಸೊ ಅದನ್ನ ಟ್ಯಾಪ್ ಮಾಡ್ಕೊಂಡ್ರೆ ನಾವು ಐ ಮತ್ತು ಸ್ಟ್ಯಾಂಡರ್ಡು ಯಾವಾಗ ಐಯಲ್ಲಿರಲಿ ನಮಗೆ ಎಲ್ಲ ಟೈಮಲ್ಲಿ ನಮಗೆ ಯೂಸ್ ಆಗುತ್ತೆ. ಮತ್ತು ಡಿಪ್ತು. ಸೊ 8 ಬಿಟ್ ಮತ್ತು 10 ಬಿಟ್ ಅಂತ ಇರುತ್ತೆ. ಆಲ್ಮೋಸ್ಟ್ ಎಲ್ಲದರಲ್ಲೂ 8 ಬಿಟ್ಟು ಇರುತ್ತೆ. ಬಟ್ ನಮಗೆ 10 ಬಿಟ್ಟಲ್ಲಿ ಇಟ್ಕೊಂಡ್ರೆ ಎಲ್ಲ ಒಂದು ಸಂದರ್ಭದಲ್ಲಿ ನಾವು ವೀಡಿಯೋನ ಶೂಟ್ ಮಾಡ್ಕೋಬೋದು. ಬಟ್ ಯಾವುದೇ ಥರ ಪ್ರಾಬ್ಲಮ್ಸ್ ನಮ್ಗೆ ಇರೋಲ್ಲ. ಸೊ ಫೈನಲಿ ಆ್ಯಂಟಿ ಫ್ಲಿಕ್ಕರ್. ಸೊ ಇದು ಬಂದು 50 Hz ಮತ್ತು 60 Hz ಇರುತ್ತೆ. 50 Hz ಇಟ್ಕೊಂಡ್ರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಲೈಟ್ ಆದ್ರೆ ನಾವು ಶೂಟ್ ಮಾಡ್ತಿದ್ವಿ ವೀಡಿಯೋ ಅಂದರೆ ನಮ್ಮ ಕಣ್ಣು ಕಾಣಿಸಲ್ಲ, ಬಟ್ ಅದು ಲೈಟು ಫ್ಲಿಕ್ಕರ್ ಆಗ್ತಾ ಇರುತ್ತೆ. ಸೊ ಅದು ಆಗಬಾರ್ದು ಅಂತಂದರೆ ನಾವು 50 Hz ಇಟ್ಕೊಂಡ್ರೆ ನಮ್ಗೆ ಸರಿ ಹೋಗುತ್ತೆ. ನೆಕ್ಸ್ಟು ಸೊ ನಾವು ಮೈನ್ ಪೇಜ್ಗೆ ಬಂದರೆ, ಸೊ ನಾನು ನಾರ್ಮಲಾಗಿ ಯೂಸ್ ಮಾಡೋದು ವೀಡಿಯೋ. ಸೊ ಇದರಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ಮೈನು ಮೋಟೋಲಾಗಿ ಯೂಸ್ ಮಾಡೋರು ಯಾವ ಥರ ಸೆಟ್ಟಿಂಗ್ಸ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ಸೊ ಈಗ ಇದರಲ್ಲಿ ಸ್ಟ್ಯಾಂಡರ್ಡು HDR ಲಾಗ್. ಸೊ ಸ್ಟ್ಯಾಂಡರ್ಡಲ್ಲಿ ಬೆಸ್ಟ್ ಕ್ವಾಲಿಟಿ ಬರುತ್ತೆ. HDR ಅಂದರೆ ದೂರ ಇರೋದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಮಗೆ
ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಲಾಗ್ ಅನ್ನೋದು ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ, ಸೊ ಅದೆಲ್ಲ ನಾವು ಯೂಸ್ ಮಾಡಲ್ಲ. ಸೊ ನಾರ್ಮಲಾಗಿ ಯೂಸ್ ಮಾಡೋದು ಸ್ಟ್ಯಾಂಡರ್ಡು. ಸೊ ಹಂಗೆ ಕೆಳಗೆ ಬಂದರೆ 16:9. ಸೊ ಯೂಟ್ಯೂಬ್ ಮಾಡ್ತಿದ್ದೀರಾ ಅಂದರೆ ಯೂಟ್ಯೂಬ್ಗೋಸ್ಕರ ವೀಡಿಯೋ ಮಾಡ್ಕೋಬೇಕಂದ್ರೆ 16:9. ಮತ್ತು ನಾವು ರೀಲ್ಸ್ಗೋಸ್ಕರ ಮಾಡಬೇಕಂದ್ರೆ 9:16. ಸೊ ಫುಲ್ ಫ್ರೇಮ್ ಬೇಕು ಅಂದರೆ 4:3. ಅದಕ್ಕೂ ಇನ್ನು ಇದರಲ್ಲಿ ಸ್ಪೆಷಲ್ ಫ್ಯೂಚರ್ ಅಂತಂದರೆ 8:7. ಸೊ 8:7 ಇಟ್ಕೊಂಡ್ರೆ ನಾವು ಒಂಥರ ಫುಲ್ ಫ್ರೇಮ್ ಬರುತ್ತೆ. ನಾವು ಅದನ್ನ 16:9 ಆಗಾದರೂ ಕಟ್ ಮಾಡ್ಕೋಬೋದು, ಇಲ್ಲ 9:16 ಆಗಿ ರೀಲ್ಗಾಗಾದರೂ ಕಟ್ ಮಾಡ್ಕೋಬೋದು, ಯೂಟ್ಯೂಬ್ ವೀಡಿಯೋಸ್ಗಾಗಾದರೂ ನಾವು ಅದನ್ನ ಯಾವ ಥರ ಬೇಕೋ ಅದನ್ನ 8ಅಲ್ಲಿ ನಾವು ಕಟ್ ಮಾಡ್ಕೋಬೋದು, ಕ್ರಾಪ್ ಮಾಡ್ಕೋಬೋದು. ಸೊ ನಾನು ನಾರ್ಮಲಾಗಿ ಯೂಟ್ಯೂಬ್ಗಲ್ಲ, ಅದಕ್ಕೆ 16:9. ಮತ್ತು ಇಲ್ಲಿ ರೆಸಲ್ಯೂಷನ್ನು 10 ಬಿಟ್ ಇಟ್ಕೊಂಡಿದ್ವಲ್ಲ, ಅದರಿಂದ 4Kನಲ್ಲಿ ಬೆಸ್ಟ್ ಕ್ವಾಲಿಟಿ ವೀಡಿಯೋ ಬರುತ್ತೆ. ನಮ್ಗೆ ಬೇಕಾಗಿರೋ ವೀಡಿಯೋ ಕ್ವಾಲಿಟಿ. ಸೊ ಅದಕ್ಕೆ 4Kನಲ್ಲಿ ಇಟ್ಕೊಂಡಿದ್ದೀನಿ. ಫ್ರೇಮ್ ರೇಟು ನಾರ್ಮಲಾಗಿ 24, 25, 50, 100, 200 ಅಂತಿದೆ. ಸೊ ನಾವು ಏನಪ್ಪ ಅಂತಂದರೆ ಇಲ್ಲಿ ಬಿಟ್ ರೇಟ್ ಚೇಂಜ್ ಮಾಡಿದ್ವಲ್ವಾ, 10 ಮತ್ತು 8 ಅಂತ, 8 ಬಿಟ್ಟು 10 ಬಿಟ್ ಅಂತ. 8 ಬಿಟ್ ಆದರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ 30 fps, 60 ಮತ್ತು 120, 240 ಆ ಥರ ಇರುತ್ತೆ. ಸೊ ನಾವು ಬಿಟ್ ರೇಟು ಚೇಂಜ್ ಮಾಡಿರೋದ್ರಿಂದ 24, 25, 50, 100, 200 ಈ ಥರ ಬರುತ್ತೆ. ಸೊ 25 ಇಟ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಮಗೆ ಒಂದು ಸ್ಲೋ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ನಮ್ಗೆ ರಿಸಲ್ಟು ಚೆನ್ನಾಗಿ ಕೊಡುತ್ತೆ. ಸೊ ಅದಕ್ಕಾಗಿ ನಾನು ಫ್ರೇಮ್ ರೇಟ್ನ 25/2 ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಲೈನರ್, ಸೊ ಲೆನ್ಸು ನಮಗೆ ಲೈನರ್ ಪ್ಲಸ್ಸು. ಸೊ ಮತ್ತು ಇದು ಲೈನರು, ಇದು ವೈಡು, ಇದು ಸೂಪರ್ ವ್ಯೂ, ಹೈಪರ್ ವ್ಯೂ. ಸೊ ನಾರ್ಮಲಾಗಿ ಹೈಪರ್ ವ್ಯೂ ನಾನು ಯೂಸ್ ಮಾಡೋದು. ಸೊ ನಿಮಗೆ ಆ ವಿಡಿಯೋ ತೋರಿಸ್ತೀನಿ ಯಾವ ಥರ ಕ್ಯಾಪ್ಚರ್ ಆಗಿರುತ್ತೆ ಅಂತ. ಮತ್ತು ಹೈಪರ್ ಸ್ಮೂತ್, ಆಫು, ಆನು, ಆಟೋ ಬೂಸ್ಟು. ಆನಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗೂ ಇದಾಗುತ್ತೆ. ಮತ್ತು ಕ್ಯಾಪ್ಚರು, ಶೆಡ್ಯೂಲ್ಡ್ ಕ್ಯಾಪ್ಚರು ಆಫು. ಅದು ಯಾಕಂದರೆ ನಾವು ಏನಪ್ಪ ಅಂತಂದರೆ ನಾವು ಮುಂದೆ ಏನಾದರೂ ಇಂಥ ಟೈಮಿಗೆ ನಾವು ಆನ್ ಮಾಡ್ಕೋಬೇಕು ಅನ್ನೋ ಟೈಮಿಂಗ್ ಸೆಟ್ ಮಾಡೋದು ನಮ್ಗೆ ಅದು ಬೇಕಾಗಿಲ್ಲ. ಸೊ ಡ್ಯೂರೇಷನ್ ನೋ ಲಿಮಿಟು, ಅಂದರೆ ನಾವು ಎಷ್ಟೊತ್ತು ವೀಡಿಯೋ ರೆಕಾರ್ಡ್ ಮಾಡ್ತೀವಿ ಅನ್ನೋದು ನಮ್ಗೆ ಲಿಮಿಟ್ ಬೇಕಾಗಿಲ್ಲ. ಮತ್ತು ಹ್ಯಾಂಡ್ ಸೈಟು ಅದು ಆಪಲ್ಲಿರಲಿ, ಮತ್ತು ಟೈಮರು ಆಪಲ್ಲಿರಲಿ, ಜೂಮು ನಾರ್ಮಲ್ 1x. ಸೊ ಇದರಲ್ಲೆಲ್ಲ ಆಲ್ಮೋಸ್ಟ್ ಇನ್ನೆಲ್ಲ ಇದ್ದಂಗೆ ಇರಲಿ. ಮೈನ್ ಆಮೇಲೆ ಎಲ್ಲರೂ ನೋಡ್ಕೋಬೇಕಾಗಿರೋದು ಇಲ್ಲಿ ಕಾಣಿಸ್ತಿದ್ದಲ್ಲ, ISO ಮಿನಿಮಮ್ ಮತ್ತು ISO ಮ್ಯಾಕ್ಸಿಮಮ್. ಇದು ಏನಪ್ಪ ಅಂತಂದರೆ ನಿಮ್ಗೆ ಇಲ್ಲಿ ತುಂಬ ಕಾಣಿಸುತ್ತೆ, ನೀವು ನೋಡ್ಕೋಬೋದು. 6400, 1600, 800, 200, 400 ಆ ಥರ ಇರುತ್ತೆ. ಸೊ ಇದೇನಪ್ಪ ಅಂತಂದರೆ ನಮ್ಗೆ ಆಟೋ ಬ್ಯಾಲೆನ್ಸ್. ಇವಾಗ ನಾವು ವೀಡಿಯೋ ಮಾಡಬೇಕಾದ್ರೆ ಒಂಥರ ಬೆಳಕು ಜಾಸ್ತಿ ಬರೋ ಥರ, ಕಮ್ಮಿ ಬರೋ ಥರ ಆ ಥರ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನೀವು ಯಾರು, ಅದು ನಂಬರ್ಸಲ್ಲಿ ಇರುತ್ತೆ, ನೀವು ಯಾರು ಅದನ್ನ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ನಮ್ಗೆ ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ಆಟೋನಲ್ಲಿ ಇಟ್ಕೊಬಿಡಿ. ISO ಮಿನಿಮಮ್ ಅಷ್ಟೇ, ISO ಮ್ಯಾಕ್ಸಿಮಮ್ ಅಷ್ಟೇ. ಆಟೋಲ್ಲಿ ಇಟ್ಕೊಂಡ್ರೆ ನಮ್ಗೆ ಬೆಸ್ಟ್ ಕ್ಯಾಪ್ಚರ್ ಬರುತ್ತೆ. ನೀವೇ ನೋಡ್ಬೋದು, ವೀಡಿಯೋ ನಾನು ಹಾಕ್ತೀನಿ ಯಾವ ಥರ ಇರುತ್ತೆ ಅಂತ. ಒಂದು ಶಾರ್ಪ್ನೆಸ್ಸು ಆಲ್ಮೋಸ್ಟ್ ಎಲ್ಲರೂ ಹೈ ಮಾಡ್ಕೊಂಡಿರ್ತಾರೆ, ಇಲ್ಲಾಂದರೆ ಲೋ ಮಾಡ್ಕೊಂಡಿರ್ತಾರೆ. ಬೇಡ, ಮೀಡಿಯಮ್ ಮಾಡ್ಕೊಂಡ್ರೆ ನಾವು ಮಾಡೋ ಅಂಥ ಒಂದು ವೀಡಿಯೋಸ್ಗೆ ನಾವು ಮೋಟೋ ವ್ಲಾಗ್ ಮಾಡ್ತಿದ್ದೀವಿ ಅಂದರೆ ಅದಕ್ಕೊಂದು ಬೆಸ್ಟ್ ರಿಸಲ್ಟ್ ಬರುತ್ತೆ ಮೀಡಿಯಮಲ್ಲಿ ಇಟ್ಕೊಂಡ್ರೆ. ಸೊ ನಮ್ಗೆ ಅದೇ ಸಾಕು. ಈಗ ಕಲರ್ ಬಂದರೆ ಇಲ್ಲಿ ನ್ಯಾಚುರಲ್ಲು ಮತ್ತು ವೈಬ್ರೆಂಟು ಮತ್ತು ಫ್ಲ್ಯಾಟ್ ಅಂತ ಇರುತ್ತೆ. ಸೊ ಫ್ಲ್ಯಾಟ್ ಅಂದರೆ ಸ್ವಲ್ಪ ಲೋ ಬ್ರೈಟ್ ಇರುತ್ತೆ. ಸೊ ಮತ್ತು ವೈಬ್ರೆಂಟ್ ಅಂದರೆ ಓವರ್ ಆಗಿರುತ್ತೆ. ಸೊ ನಮಗೆ ನಾರ್ಮಲ್ ಇಟ್ಕೊಂಡ್ರೆ ಎಲ್ಲ ಒಂದು ಸಿಚುವೇಷನಲ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ನಾರ್ಮಲಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಮಾಡಿದ್ರೆ ಶಾರ್ಟ್ಕಟ್ಸು. ಸೊ ಇಲ್ಲಿರೋವಂಥದ್ದು ಎಲ್ಲ ಹಂಗೆ ಇರಲಿ, ಏನು ಚೇಂಜ್ ಮಾಡೋವಂಥದ್ದಿಲ್ಲ. ಸೊ ಕೊನೆಗೆ ಈ ಸೆಟ್ಟಿಂಗ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಿಮಗೂ ಅಷ್ಟೇ ಈ ಒಂದು ಸೆಟ್ಟಿಂಗ್ಸು ಇಷ್ಟೊತ್ತು ನಾನು ಹೇಳ್ಕೊಟ್ಟಲ್ಲ, ಈ ಒಂದು ಸೆಟ್ಟಿಂಗ್ಸು ನಿಮಗೆ ಮೋಟೋ ವ್ಲಾಗಿಂಗ್ಗೆ ಬೆಸ್ಟ್ ಆಗಿರುತ್ತೆ, ನೀವು ನೋಡ್ಕೋಬೋದು. ಸೊ ಈಗ ನಾನು ಯೂಸ್ ಮಾಡ್ತಾ ಇರೋಂಥ ಸೆಟ್ಟಿಂಗ್ ನೀವು ನೋಡ್ಕೊಂಡ್ರಿ. ಸೊ ಈ ಒಂದು ಸೆಟ್ಟಿಂಗ್ಗೆ ಮೋಟೋ ವ್ಲಾಗಿಂಗ್ಗೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಆ್ಯಂಡ್ ನಿಮ್ಗೆ ಇನ್ನೂ ಹೆಚ್ಚು ಕ್ವಾಲಿಟಿ ಬೇಕಂದರೆ ಸೊ ನಾನು ನೆಕ್ಸ್ಟ್ ಇಟ್ಕೊಂಡಿರೋ ಸೆಟ್ಟಿಂಗ್ಸ್ ಬಂದು ಇಲ್ಲಿ ನೀವು ನೋಡ್ಬೋದು. ಇದು ಬಂದು ಪ್ರೊಫೈಲಲ್ಲಿ ಸ್ಟ್ಯಾಂಡರ್ಡು ಮತ್ತು 16:9 ಮತ್ತು 5.3K. ಸೊ ನಮ್ಮ ಗೋಪ್ರೋ ಇರೋ 12ಅಲ್ಲಿ ಸೊ 5.3K ರೆಸಲ್ಯೂಷನ್ಸ್ ಇದೆ. ಇದು ಬಂದು ನಮಗೆ ಸ್ಟೋರೇಜು ಜಾಸ್ತಿ ತಗೊಳ್ಳುತ್ತೆ. ಸೊ ಸ್ಟೋರೇಜ್ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಕ್ಲಾರಿಟಿ ಇಂಪಾರ್ಟೆಂಟ್ ಅನ್ನೋರಿಗೆ ಇದು ಬೆಸ್ಟ್ ಆಗಿರುತ್ತೆ. ಸ್ಟೋರೇಜು ಜಾಸ್ತಿ ತಗೊಳುತ್ತೆ. ಬಟ್ ಹಂಗೆ ಫ್ರೇಮ್ ರೇಟು ಅಷ್ಟೇ 25. ಲೆನ್ಸ್ ಬಂದು ಲೈನರು, ವೈಡು, ಸೂಪರ್ ವ್ಯೂ ಮತ್ತು ಹೈಪರ್ ಸ್ಮೂತು. ನಮ್ಗೆ ಯಾವ್ದು ಬೇಕೋ ಅದು ನಾವು ಇಟ್ಕೊಳ್ಬೋದು. ಮತ್ತು ಇಲ್ಲಿ ಹೈಪರ್ ಸ್ಮೂತ್ ಆನು. ಮತ್ತು ಇಲ್ಲಿ ಕ್ಯಾಪ್ಚರಲ್ಲಿ ನೀವು ನೋಡ್ಬೋದು ಎಲ್ಲರೂ ನಾರ್ಮಲ್ ಎಲ್ಲದರಲ್ಲಿ ಇದ್ದಂಗೆ ಇರುತ್ತೆ. ಸೊ ಹಾಗೆ ಇಲ್ಲಿ ಪ್ರೋಟೀನಲ್ಲಿ ಶಟರ್, ಆಟೋ ಮತ್ತು ಇದೆಲ್ಲ ನಾರ್ಮಲ್ಲು. ಅದರಲ್ಲಿ ಏನು ಬರುತ್ತದೆ ಅಂದರೆ ISO ಮತ್ತು ಇದು ಬಂದು ನಾವು ಆಟೋ. ಮತ್ತು ಇಲ್ಲಿ ಕಲರ್ಸು ಫ್ಲ್ಯಾಟು ಮತ್ತು ನಾರ್ಮಲ್ಲು, ಇದು ವೈಬ್ರೆಂಟು. ಸೊ ವೈಬ್ರೆಂಟ್ ಅಂದರೆ ನಮಗೆ ತುಂಬ ನೀವು ನೋಡ್ಬೋದು ಇಲ್ಲಿ
ಅಷ್ಟೊಂದು ಇದಿರಲ್ಲ. ಸೊ ನ್ಯಾಚುರಲ್ ಇಟ್ಕೊಂಡ್ರೆ ಆ ನ್ಯಾಚುರಲಾಗಿ ಏನಿದೆಯೋ ಅದು ಬರುತ್ತೆ. ಸೊ ಅದನ್ನ ಇಟ್ಕೊಳ್ಳಿ. ಸೊ ಇನ್ನೆಲ್ಲ ನಾರ್ಮಲ್ಲು ನೀವು ನೋಡ್ಬೋದು ಇಲ್ಲಿ. ಸೊ ಈ ಒಂದು ನಮಗೆ ಸ್ಟೋರೇಜ್ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಕ್ಲಾರಿಟಿ ಬೇಕು ಅನ್ನೋರಿಗೆ ಈ ಒಂದು ಸೆಟ್ಟಿಂಗ್ಸು ಮೋಟೋಲಾಗಿಂಗೆ. ಸೊ ಇದು ಅಷ್ಟೇ ಮೋಟೋಲಾಗಿಂಗೆ ಬೆಸ್ಟ್ ಸೆಟ್ಟಿಂಗ್ಸ್ ಅಂತಲೇ ಹೇಳ್ತೀನಿ. ಇಲ್ಲ ನಮ್ಮ ಹತ್ರ ಮೆಮೊರಿ ಕಾರ್ಡು ಕಮ್ಮಿ ಸ್ಟೋರೇಜ್ ಇರೋದು, ನಮಗೆ ಕ್ಲಾರಿಟಿನೂ ಚೆನ್ನಾಗಿ ಬರಬೇಕು, ಸ್ಟೋರೇಜು ಕಮ್ಮಿ ತೊಗೋಬೇಕು ಅಂದರೆ ನಾನು ಇವಾಗ ಯೂಸ್ ಮಾಡ್ತಿರೋವಂಥದ್ದು ನೀವು ನೋಡ್ಬೋದು ಇಲ್ಲಿ. ಸೊ ಇದು 4K 25 ಹೈಪರ್ ಸ್ಮೂತು. ಸೊ ಇದು ಒಂದು ಸ್ಟೋರೇಜು ಕಮ್ಮಿ ತಗೊಳ್ಳುತ್ತೆ ಆ್ಯಂಡ್ ಕ್ಲಾರಿಟಿನೂ ಅಷ್ಟೇ ನಾರ್ಮಲ್, ಎಲ್ಲ ಮೊಬೈಲ್ಸಲ್ಲೂ ನಾರ್ಮಲಾಗಿ ಬಂದೇ ಬರುತ್ತೆ. ಸೊ ಅಂಥ ಒಂದು ಸ್ಟೋರೇಜ್ ಇದು. ಸೊ ಆ್ಯಂಡ್ ನಾವು ಯಾವುದೇ ಆಗಲಿ ಯಾವಾಗಲೂ ನಾವು ಮೈನು ಕ್ಯಾಮ್ರಾ ಮಾತ್ರ ಚೆನ್ನಾಗಿದೆ, ಸೆಟ್ಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀವಿ, ವೀಡಿಯೋ ಬರ್ತಿಲ್ಲ ಕರೆಕ್ಟಾಗಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತ ಅಂದರೆ ಇವಾಗ ನಾವು ಹೆಲ್ಮೆಟಲ್ಲಿ ವೀಡಿಯೋ ಕ್ಯಾಮ್ರಾ ಫಿಟ್ ಮಾಡ್ತೀವಿ. ಸೊ ಫಿಟ್ ಮಾಡಬೇಕಾದ್ರೆ ಎನಿ ಟೈಮ್ ನಾವು ಹೆಲ್ಮೆಟಲ್ಲೇ ಕ್ಯಾಮ್ರಾ ಇರಲ್ಲ, ಹೆಲ್ಮೆಟ್ ಮಾತ್ರ ಹಾಕ್ಕೊತೀವಿ, ಕ್ಯಾಮ್ರಾ ಬಿಚ್ಚಿಟ್ಬಿಟ್ಟು. ಸೊ ನಾವು ಪ್ರತಿ ಸರಿ ಮೋಟೋ ಲಾಗಿಂಗ್ ಮಾಡಬೇಕಾದ್ರೆ ನಾವು ಕ್ಯಾಮ್ರಾ ಆನ್ ಮಾಡೋಕ್ಕೂ ಮುಂಚೆ ನಮ್ಮ ಕರೆಕ್ಟಾಗಿ ಎಲ್ಲ ಸೆಟ್ಟಿಂಗ್ ಫ್ರೇಮ್ಸ್ ಕರೆಕ್ಟಾಗಿ ಸೆಟ್ ಆಗಿದೆಯಾ, ಹೆಲ್ಮೆಟಲ್ಲಿ ಕರೆಕ್ಟಾಗಿ ಕ್ಯಾಮ್ರಾ ಫಿಟ್ ಆಗಿದೆಯಾ ನೋಡ್ಕೋಬೇಕು. ಸೊ ಏನಪ್ಪ ಆಗುತ್ತೆ ಅಂದರೆ ಸಮ್ಟೈಮ್ಸು ಬೈಕ್ ಮಾತ್ರ ಬರುತ್ತೆ, ರೋಡ್ ಕಾಣಿಸಲ್ಲ. ಇಲ್ಲ ಇನ್ನು ಕೆಲವು ಟೈಮ್ಸು ರೋಡ್ ಮಾತ್ರ ಕಾಣಿಸುತ್ತೆ, ಬೈಕ್ ಕಾಣಿಸಲ್ಲ. ಸೊ ನಮಗೆ ಈ ಥರ ಇದ್ದರೆ ಆಗಲ್ಲ. ಸೊ ಬೈಕ್ ಅರ್ಧ ಕಾಣಿಸ್ಬೇಕು, ರೋಡು ಕಾಣಿಸ್ಬೇಕು, ಫುಲ್ ವ್ಯೂ ಬಂದ್ರೇ ಮೋಟೋ ವ್ಲಾಗಿಂಗಲ್ಲಿ ವೀಡಿಯೋ ನೋಡೋರ್ಗೂ ಅಷ್ಟೇ, ನಾವು ಮಾಡೋರ್ಗೂ ಅಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ ನಮ್ಮ ಬೈಕ್ ಮಾತ್ರ ಕಾಣಿಸಿದ್ರೆ ಅದು ಚೆನ್ನಾಗಿರಲ್ಲ, ಹಂಗೆ ಅಂತ ರೋಡ್ ಮಾತ್ರ ಕಾಣಿಸಿದ್ರೂ ಚೆನ್ನಾಗಿರಲ್ಲ. ನಾವು ಮೋಟೋ ವ್ಲಾಗಿಂಗ್ ಮಾಡ್ತಿದ್ದೀವಿ ಅಂದರೆ ಬೈಕು ಕಾಣಿಸ್ಬೇಕು, ರೋಡು ಕಾಣಿಸ್ಬೇಕು. ಸೊ ಆವಾಗಲೇ ನಮಗೂ ಒಂದು ವೀಡಿಯೋಗೆ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ. ಸೊ ಪ್ರತಿಯೊಬ್ಬರು ಅಷ್ಟೇ ಹೆಲ್ಮೆಟ್ಗೆ ಮೈಕ್ ಫಿಟ್ ಮಾಡಬೇಕಾದ್ರೆ, ಕ್ಯಾಮ್ರಾ ಫಿಟ್ ಮಾಡಬೇಕಾದ್ರೆ ಎಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾವು ಆನ್ ಮಾಡೋಕ್ಕೂ ಮುಂಚೆ ಮೈಕ್ ಆಗಲಿ ಕ್ಯಾಮ್ರಾ ಆಗಲಿ ಕರೆಕ್ಟಾಗಿ 1-2 ಸರಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಕ್ಯಾಮ್ರಾನ ಆನ್ ಮಾಡ್ಕೊಳ್ಳಿ, ವೀಡಿಯೋನ ಶೂಟ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಈ ವಿಡಿಯೋ ನಿಮಗೆ ಆದಷ್ಟು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನ ವೀಡಿಯೋಸು ಇನ್ನು ಮುಂದೆ ಬರ್ತಾ ಇರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲವ್ ಯು ಕೋರ್. ನೀವು ನೋಡ್ತಿದ್ದೀರಾ ಅನ್ಸಿನ್ VL. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಫಾಲೋ ಮಾಡ್ಕೊಂಬಿಡಿ ಅನ್ಸಿನ್ VL. ಸೊ ಲವ್ ಯು ಕೋರ್. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್. ಈ ವಿಡಿಯೋ ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಏನು ಇನ್ಫಾರ್ಮೇಷನ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅಂತ ನಿಮ್ಗೆ ಅನಿಸ್ತಿದ್ಯೋ ಅದನ್ನ ಕಾಮೆಂಟ್ ಮಾಡಿ, ತಪ್ಪದೆ ನಿಮಗೋಸ್ಕರ ನಾನು ವಿಡಿಯೋ ಮಾಡಾಕ್ತೀನಿ. ಸೊ ಲವ್ ಯು ಕೋರ್. ಮತ್ತೆ ಸಿಗೋಣ. ಬಾಯ್.